ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕೊಡತಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಕೊಡತಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವಾಟರ್ ಮ್ಯಾನ್ಗಳಿಗೆ ಸಮವಸ್ತ್ರ ಹಾಗೂ ಅಕ್ಕಿ ಮೂಟೆಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ವೇಳೆ ಕೊಡತಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ ರವರು ಮಾತನಾಡಿ, ಕೊಡತಿ ಗ್ರಾಮ ಪಂಚಾಯಿತಿಯನ್ನು ರಾಜ್ಯದಲ್ಲಿಯೇ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಇನ್ನು ಕೊಡತಿ ಗ್ರಾಮ ಪಂಚಾಯಿತಿಗೆ ಸುಸಜ್ಜಿತವಾದ ಕಟ್ಟಡವಿಲ್ಲದೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಮನಗೊಂಡು ಈ ಕಾರ್ಯಕ್ಕೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ನಾಗೇಶ್, ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.
ಈ ದಿನ ನಾವು ಕೊಡ್ತಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ನಾವು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು ಇಷ್ಟೊತ್ತು 2000ನೇ ಇಸ್ವಿನಿಂದ ನಮಗೆ ಒಂದು ಕಟ್ಟಡ ಅವಶ್ಯಕತೆ ಇತ್ತು. ಆ ಕಟ್ಟಡ ನಾವು ಅವಶ್ಯಕತೆ ಇರೋದನ್ನು ಈಗ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮುಖಾಂತರವಾಗಿ ಈಗ ಆ ಆಸೆ ಈಡೇರಿದೆ ಎಲ್ಲರಿಗೂ. ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ರಿ, ನಾವು ಇವಾಗ ಗೊತ್ತು ಇನ್ನೂ ಒಂದಷ್ಟು ದಿನ ಗ್ರಾಮ ಪಂಚಾಯತಿನೇ ಇದ್ದರೆ ಒಳ್ಳೆಯದು ಅಂತ ನಾವು ಅಂದ್ಕೊತೀವಿ. ಯಾಕಂದರೆ ಗ್ರಾಮ ಪಂಚಾಯತಿನಲ್ಲಿ ಏನು ಕೆಲಸ ಮಾಡೋದಕ್ಕೂ ನಾವು ಬಾಡಿನಲ್ಲಿ ತೀರ್ಮಾನ ಮಾಡಿಕೊಂಡು ಡೈರೆಕ್ಟ್ ಕೆಲಸ ಮಾಡ್ಬೋದು. ಗ್ರೇಟರ್ ಬೆಂಗಳೂರು ಅಂದರೆ ಎಷ್ಟೋ ವರ್ಷ ಕೆಲಸ ಮಾಡೋದಕ್ಕಾಗಲ್ಲ, ಅದಕ್ಕೆ ಕಾತ್ಕೊಂಡಿರ್ಬೇಕಾಗ್ತೈತೆ. ಒಂದು ಲೈಟ್ ಹಾಕ್ಬೇಕಂದ್ರೂ ಕಾಯಬೇಕಾಗ್ತೈತೆ. ಇವತ್ತು ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ಕಸದ್ದಾಗಿರ್ಬೋದು, ನೀರದಾಗಿರ್ಬೋದು, ಆಮೇಲೆ ಲೈಟ್ಗಳದ್ದಾಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ನಾವು ವರ್ಷಕ್ಕೊಂದು ಸತಿ ಟೆಂಡರ್ ಕೊಟ್ಬಿಟ್ಟು ಇವ್ರನ್ನೆಲ್ಲ ನಮ್ಮ ಕಂಟ್ರೋಲಲ್ಲಿ ಪಂಚಾಯತಿ ಕಂಟ್ರೋಲಲ್ಲಿ ಇಟ್ಕೊಂಡು ಏನೇ ಸಮಸ್ಯೆ ಬಂದರೂ ಅದನ್ನ ಹೋಗಿ ಬಗೆಹರಿಸುವಂಥ ಇದನ್ನು ಮಾಡಿ ಇಟ್ಕೊಂಡಿದ್ದೀವಿ. ಇವತ್ತು ಅದೊಂದು. ಆಮೇಲೆ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗಬೇಕು ಅನ್ನೋದಕ್ಕಾಗಲಿ, ಇಲ್ಲಿ ಜಾಗ ನಮಗೆ ಪಂಚಾಯತಿ ಹೆಸರಿಗೆ ಆಗಬೇಕಂದ್ರೆ ನಮ್ಮ ರಾಮೋಜಿ ಗೌಡರು MLC ರಾಮೋಜಿ ಗೌಡರಾಗಲಿ, ಇಲ್ಲಿ ಮಾಜಿ ಮಿನಿಸ್ಟ್ರು ಪಕ್ಷಮೇಧ ಬರುತ್ತು ಮಾಜಿ ಮಿನಿಸ್ಟ್ರು ಡಿಪ್ಯೂಟೆಂಟ್ ಕ್ಯಾಂಡಿಡೇಟು ನಾಗೇಶ್ ಅಣ್ಣವರು, ಅವ್ರ ಸಹಕಾರದಿಂದ ಇಲ್ಲಿ ಜಾಗ ಉಳಿಸ್ಕೊಂಡು ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಹೊಸ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ನನಗಂತೂ ಜಾಸ್ತಿ ಖುಷಿ ಇದೆ. ನಾವು 5-6 ತಿಂಗಳಿಂದ ನಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ಇಲ್ಲೇ ನಿಂತು ಕೆಲಸ ಮಾಡಿಸಿದ್ದೀವಿ. ಖುಷಿಯಾಗಿದೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದೇವೆ. ಸುಮಾರು 2000 ಇಸ್ವಿಯಿಂದ ನಾನು ಮೆಂಬರಾಗಿ 2 ಸರಿ ಅಧ್ಯಕ್ಷರಾಗಿ 4 ಸರಿ ಮೆಂಬರ್ ಆಗಿದ್ದೀನಿ. ಒಂದು ಕಟ್ಟಡನ ಕಟ್ಟಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಅದೇ ಒಂದು ಆಸೆಯಲ್ಲಿ ನಮ್ಮ ಉಪಾಧ್ಯಕ್ಷರು ನಮ್ಮ ಸದಸ್ಯರುಗಳೆಲ್ಲ ಸೇರಿ ಇಲ್ಲೊಂದು ಎಕರೆ ಜಮೀನನ್ನ ಉಳಿಸಿ 2 ಎಕರೆ ಜಮೀನನ್ನ ಉಳಿಸಿ ಇವತ್ತು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಎಲ್ರಿಗೂ ಶುಭಾಶಯ. ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಿರೋದ್ರಿಂದ ಸಂತೋಷ ಆಗ್ತಾ ಇದೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಹಾಂ, ಪಂಚಾಯಿತಿನೇ ಇದ್ದರೆ ಒಳ್ಳೆಯದು. ಏಕೆಂದರೆ ಸಾರ್ವಜನಿಕರ ಹತ್ರ ಹೋಗಿ ಏನು ಕೆಲಸ ಕುಂದು ಕೊರತೆಗಳನ್ನೆಲ್ಲ ನಾವು ವಿಚಾರಿಸ್ತೀವಿ. ನೀರು ಸಮರ್ಪಕವಾಗಿ ಬರ್ತಾ ಇದೆಯಾ, ಕಸದ ವಿಚಾರದಲ್ಲಾಗಲಿ, ಮತ್ತು ಅವರು ಖಾತೆ ಕಂದಾಯ ವಿಚಾರಗಳಲ್ಲಾಗಲಿ ಎಲ್ಲ ನಾವು ಹೋಗಿ ನಮ್ಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಹೋಗಿ ವೀಕ್ಷಣೆ ಮಾಡಿ ಅಧಿಕಾರಿಗಳೆಲ್ಲ ನೋಡಿ ಏನೇ ಮಳೆ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವೆಲ್ಲ ಹೋಗಿ ಅಲ್ಲೇ ನಿಂತು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಡ್ತಾ ಇದ್ದೀವಿ, ಸಮಸ್ಯೆನ ಬಗೆಹರಿಸ್ತಾ ಇದ್ದೀವಿ. ಆದರೆ ಗ್ರೇಟೆಡ್ ಬೆಂಗಳೂರಾದರೆ ಅಧಿಕಾರಿಗಳಿಗೋ ಅಥವಾ ಇವ್ರಿಗೋ ಕಾರ್ಪೊರೇಟ್ರುಗಳಿಗೋ ಕಾಯ್ಕೊಂಡು ಕೂತ್ಕೊಬೇಕಾಗುತ್ತೆ, ಇಲ್ಲ ಸರ್ಕಾರಕ್ಕೆ ಕಾಯ್ಕೊಂಡು ಕೂತ್ಕೊಬೇಕಾಗುತ್ತೆ. ಆದ್ದರಿಂದ ನಮಗೆ ಪಂಚಾಯಿತಿನೇ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯಪ್ಪ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಕೊಡ್ತಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ನಾವು ವಿಜೃಂಭಣೆಯಿಂದನೇ ಮಾಡಿದ್ದೀವಿ ಅಂತ ಹೇಳ್ಕೊಳ್ತೀನಿ. ಇಡೀ ಕ್ಷೇತ್ರದಲ್ಲಿ ಇವತ್ತು ನಾವು ತುಂಬ ಖುಷಿ ಪಡ್ತೀವಿ. ಎಲ್ಲೇ ಹೋದರೂ ಕೂಡ ಈ ರೀತಿಯಾದಂತಹ ಮಾದರಿ ಕಟ್ಟಡ ಎಲ್ಲೂ ಇಲ್ಲ. ಬಟ್ 2 ಕೋಟಿ ಅಂದಾಜು 2 ಕೋಟಿಯಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಟೀಮೇ ಆಗಿರ್ಬೋದು, ಎಲ್ಲರೂ ಬರೀ ಕಟ್ಟಡ ಕಟ್ಟೋದೊಂದೇ ಉದ್ದೇಶ ಇರಲಿಲ್ಲ. ಬಟ್ ಇಲ್ಲಿರೋಂತಹ ಸುಮಾರು 2 ಎಕರೆ ಜಾಗನ
ಉಳಿಸ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಪ್ಲಸ್ ಅದರಲ್ಲೂ ನಮಗೆ ಕಟ್ಟಡದ ಅವಶ್ಯಕತೆ ತುಂಬ ಇತ್ತು. ಈ ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಮತ್ತು ಇನ್ನು ಇಲ್ಲಿ ಮುಂದೆ ಇನ್ನು ಸ್ವಲ್ಪ ಜಾಗನ ನಾವೀಗ ಕಟ್ಟಡಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. ಬಟ್ ಮುಂಭಾಗದಲ್ಲಿ ನೀವು ನೋಡ್ಬೋದು ತುಂಬಾ ಜಾಗ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕಚೇರಿಗಳಾಗಿ ಏನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ಏನು ಜಾಗನ ಮೀಸಲಿರಿಸಿ ಇದನ್ನು ಇನ್ನೂ ಚೆನ್ನಾಗಿ ಮಾಡಬಹುದು. ಸೊ ಮಾಡ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ. ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ. ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ. ಮೊದಲನೇದಾಗಿ ಯಾಕಂದರೆ ನಮ್ಮ ಕೊಡ್ತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು ನೋಡ್ದಂಗೆ ಸುಮಾರು ಹಲವಾರು ವರ್ಷಗಳಿಂದ ಹಳೆ ಕಟ್ಟಡ ಇತ್ತು. ತುಂಬ ಚಿಕ್ಕದಾಗಿತ್ತು ಕಟ್ಟಡ. ಒಂದು ಒಳ್ಳೆಯ ಜಾಗದಲ್ಲಿ ಏನು ಇವತ್ತಿನ ದಿವಸ ಉದ್ಘಾಟನೆ ಆಗಿದೆ. ಆಮೇಲೆ ಎಲ್ಲರಿಗೂ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂತೆ ಇದೆ ಇದು ಹೊಸ ಕಟ್ಟಡ. ಎಲ್ರಿಗೂ ಅನುಕೂಲ ಆಗುತ್ತೆ. ಯಾವುದೇ ಆಗಲಿ ಮುಂದೆ ಪಂಚಾಯಿತಿ ಇರಲಿ ಹೋಗಲಿ, ಏನು ಯಾವುದೇ ಒಂದು ಏನು ಹೊಸ ವಾರ್ಡ್ ವಿಂಗಡಣೆ ಆದಾಗೂ ಸಹ ಒಂದು ವಾರ್ಡ್ ಆಫೀಸ್ ಸಹ ಮಾಡ್ಬೋದು. ಅದಕ್ಕೆ ಮೊದಲನೇದಾಗಿ ನಮ್ಮ ಮಹದೇವಪುರ ಕ್ಷೇತ್ರದ ಇವತ್ತಿನ ದಿವಸ ನಮ್ಮ ಮಾನ್ಯ ಶಾಸಕರು ಬರಬೇಕಾಯಿತು. ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರಬೇಕಾಯಿತು. ಅವರು ತುರ್ತು ಕೆಲಸ ಇರೋದ್ರಿಂದ ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ತಿಳಿಸಿದರು. ಆದ್ದರಿಂದ ಇವತ್ತು ಅವ್ರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲೇ ನಾವೆಲ್ಲ ಪಂಚಾಯತಿ ಸದಸ್ಯರು ಸೇರಿ ಎಲ್ಲರೂ ಸೇರಿ ಇವತ್ತಿನ ದಿವಸ ಡೇಟು ಫಿಕ್ಸ್ ಆಗಿರೋದ್ರಿಂದ ಏನು ಇವತ್ತು ನಾವು ಪಂಚಾಯತಿಯಲ್ಲಿ ಎಲ್ಲ ಪೂಜೆ ಎಲ್ಲ ನೆರವೇರಿಸಿ ಎಲ್ಲರೂ ಪಂಚಾಯತಿ ಎಲ್ಲ ಮೆಂಬರ್ಗಳು 28 ಜನ ಸೇರಿ ಏನು ಇವತ್ತಿನ ದಿವಸ ಉದ್ಘಾಟನೆ ಆಗಿದೆ. ಬರುವಂಥ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಶ್ರಮಪಟ್ಟಂಥ ಸುಮಾರು ಜನ ಇಲ್ಲಿ ಭಾಳ ಶ್ರಮಪಟ್ಟಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಏನು ನಮ್ಮೆಲ್ರಿಗೂ ಒಂದು ಆಶಾಭಾವನೆ ಏನು ಅಂದರೆ, ನಾವು ಎಷ್ಟೇ ಏನೇ ಕಷ್ಟಪಟ್ಟರೂ ಇಂಥ ಕೆಲಸಗಳು ಮಾಡೋದ್ರಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು. ನಾವೆಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀವಿ. ಯಾವುದೇ ಒಂದು ನಾವೆಲ್ಲ ಒಂದು ಜೊತೆಯಲ್ಲಿದ್ದವರು. ಮುಂದೆ ಒಂದು ಹಳೇದು ಮೆಲ್ಕಾಕಿದಾಗ ನಾವೆಲ್ಲ ಅಳುಬರು. ಒಂದು ಟರ್ಮಿಂದ ಇನ್ನೊಂದು ಟರ್ಮು ಎಲ್ಲರೂ ಸಹ ನಾವು ಕೆಲಸ ಮಾಡಿದ್ದೀವಿ, ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಎಲ್ಲರೂ ಪಂಚಾಯತಿನಲ್ಲಿ ಒಳ್ಳೆ ಅಭಿವೃದ್ಧಿಗಳಾಗ್ತಾಯಿದೆ. ನಮ್ಮ ಹಲವಾರು ಕಾರ್ಯಕ್ರಮಗಳು ನಮ್ಮ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಈಗಿರುವಂಥ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಸಹ ಅನುದಾನಗಳಲ್ಲಿ ಭಯಂಕರ ಕೊಟ್ಟಿದ್ದಾರೆ. ನಮ್ಮ ಇಡೀ ಕೊಡ್ತಿ ವಾರ್ಡಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನೆರವು ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ನಮ್ಮೆಲ್ಲ ಪಂಚಾಯತಿ ಸದಸ್ಯರಿಗೂ ಒಳ್ಳೆಯದಾಗಲಿ. ನಮ್ಮ ನೂತನ ಕಟ್ಟಡಕ್ಕೂ ಇಲ್ಲಿರುವಂಥ ಅಧಿಕಾರಿಗಳಿಗೆ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ. ಇಲ್ಲೇನು ಶ್ರಮ ಪಟ್ಟಿದ್ದಾರೆ, ಈಗ ಥರ ಹೇಳ್ತಾಯಿದ್ರು ನಂಜುಂಡ ರೆಡ್ಡಿ ಅಂತ ಏನು ಉಸ್ತುವಾರಿ ತೊಗೊಂಡಿದ್ರು, ಅವರೂ ಸಹ ಒಂದು 2-3 ತಿಂಗಳು ಭಾಳ ಶ್ರಮಪಟ್ಟು ಕಟ್ಟಡ ಉಸ್ತುವಾರಿ ತೊಗೊಂಡಿದ್ರು. ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಹಿರಿಯ ಸದಸ್ಯರು, ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಏನು ಇವತ್ತಿನ ದಿವಸ ನಾವೆಲ್ಲ ಸೇರಿ ನೆರವೇರಿಸಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇದು ನಮ್ಮ ನಂತರ ಯಾರೇ ಆಗಿರ್ಬೋದು ಅವರು ಸಹ ಒಂದು ಅಡಿಗಲ್ಲು ಹಾಕಿರೋದಕ್ಕೆ, ಯಾಕಂದರೆ ತುಂಬ ಜಾಗ ಇದೆ, ವಿಶಾಲವಾದ ಜಾಗ ಇದೆ. ಈ ಜಾಗನೆಲ್ಲ ಒಳ್ಳೆ ಉಳಿಸ್ಕೊಂಡಿರೋದಕ್ಕೆ, ಎಲ್ಲ ಶ್ರಮ ಪಟ್ಟಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಇಂದು ಉದ್ಘಾಟನಾ ಸಮಾರಂಭ ನೆರವೇರಿಸಿದ್ದೀವಿ. ಏನು ಇದು ಹಲವಾರು ವರ್ಷಗಳಿಂದ ಸಣ್ಣದಾದಂಥ ಕಟ್ಟಡದಲ್ಲಿ ವ್ಯವಹಾರ ಮಾಡ್ಕೊಂಬಂದು ಇವತ್ತು ನೂತನ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಈಗಿನ ಏನು ಬೋರ್ಡಲ್ಲಿ 28 ಸದಸ್ಯರುಗಳು ಒಳಗೊಂಡು ಎಲ್ಲರ ಶ್ರಮ ಏನು ಅವರ ಒಳ್ಳೆಯ ಆಡಳಿತದಿಂದ ಇವತ್ತು ಒಂದು ಒಳ್ಳೆಯ ಕಟ್ಟಡ ನಿರ್ಮಿಸಿ ಒಂದು ಸುಮಾರು ಅಂದರೆ ಈ ಕೊಡ್ತಿ ಗ್ರಾಮ ಪಂಚಾಯತಿಗೆ ಒಂದು 5 ಊರು ಒಳಗೂಡುತ್ತೆ. ಎಲ್ಲ ಊರುಗಳ ಸದಸ್ಯರುಗಳಿಗೆಲ್ಲರಿಗೂ
ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ವಿಶಾಲವಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೀವಿ. ಈ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಕಟ್ಟಬೇಕಂತ 2000 ಇಸ್ವಿಯಿಂದ ಪರಿಶ್ರಮ ಪಡ್ತಾಯಿದ್ರು. ಆದರೆ 2021ರಲ್ಲಿ ನಾನು ಪಂಚಾಯತಿ ಅಧ್ಯಕ್ಷರಾಗಿದ್ದೆ. ಆವಾಗ ಮಾಡಬೇಕು ಅಂತ ಊರಲ್ಲಿ ಕೊಡ್ತಿ ಊರೊಳಗಡೆ ಮಾಡಬೇಕಂತ ಇದ್ವಿ. ಅಲ್ಲಿ ಜಾಗ ಕಿರಿದಾಗಿದ್ದಕ್ಕೆ ಅಲ್ಲಿ ಬೇಡ ಅಂತ ಇಲ್ಲಿ ನಮ್ಮ ನಾರಾಯಣಸ್ವಾಮಿ ಮಂಜುನಾಥ್ ಅವರು ಇಬ್ಬರು ನನ್ನ ಉಪಾಧ್ಯಕ್ಷರು ನಾರಾಯಣಸ್ವಾಮಿ ಅವರು ಜಾಸ್ತಿ ಪರಿಶ್ರಮ ಪಟ್ಟು ಇಲ್ಲಿ 2 ಎಕರೆ ಜಾಗ ಉಳಿಸ್ಕೊಂಡ್ರೆ ಇಲ್ಲಿ ಎಲ್ಲ ಅನುಕೂಲ ಆಗುತ್ತೆ. ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಲಿ ಏನೇ ಒಂದು ಕೆಲಸ ಮಾಡಲಿ ಇಲ್ಲಿ ಚೆಂದಾಗಿರುತ್ತೆ ಅಂತ ಇಲ್ಲಿ ನಾವು ನೂತನವಾಗಿ ಕೊಡ್ತಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ದೀವಿ. ನಮಗಂತೂ 3 ತಿಂಗಳಿಂದ ನಮ್ಮ ಕಾರ್ಯಕರ್ತರು ಎಲ್ಲ ಕಷ್ಟ ಬಿದ್ದು ಇಲ್ಲಿ ಮಾಡಿದ್ದಾರೆ. ನಮ್ಮ 28 ಜನ ಸದಸ್ಯರುಗಳೂ ಅಷ್ಟೇ ಎಲ್ಲ ಸಂತೋಷದಿಂದ ಇವತ್ತು ಈ ಕಟ್ಟಡನ ಉದ್ಘಾಟನೆ ಮಾಡಿದ್ದೀವಿ. ಹಿಂಗೆ ಮುಂಚೆ ಪಂಚಾಯತಿ ಇದ್ದರೆ ಚೆಂದಾಗಿರುತ್ತೆ. ಆದರೆ ಗ್ರೇಟರ್ ಬೆಂಗಳೂರು ಅಂತ ಇದ್ದಾರೆ, ಆದ್ರೂ ನಾವೇನು ಮಾಡೋಕ್ಕಾಗಲ್ಲ. ಪಂಚಾಯತಿ ಇರಬೇಕು, ಕುಂದುಕೊರತೆಗಳಿಗೆ ಜನಗಳಿಗೆ ಸ್ಪಂದನೆ ಕೊಡಬೇಕಾದ್ರೆ ಪಂಚಾಯತಿ ಇರಬೇಕು. ಇಲ್ಲಾಂದರೆ ಗ್ರೇಟರ್ ಬೆಂಗಳೂರು ಆದರೆ ಯಾರೋ ಒಬ್ಬರು ಅಧಿಕಾರಿ ಬರ್ತಾರೆ, ನೋಡಲ್ಲ, ಕೆಲಸ ಮಾಡಲ್ಲ, ಜನಗಳಿಗೆ ಜಾಸ್ತಿ ತೊಂದರೆ ಆಗುತ್ತೆ. ನೋಡೋಣ, ಭಗವಂತನಿದ್ದಾನೆ. ಹಿಂಗೆ ನಾವು ಇನ್ನು ಮುಂದೆ ಯಾರಾದರೂ ಬರಲಿ, ಪಂಚಾಯತಿ ಮೆಂಬರ್ಗಳಿರ್ಬೋದು, ಯಾರಾದರೂ ಇರ್ಬೋದು, ಮುಂಚೆ ಇದೇ ಥರ ಆಡಳಿತ ಚೆಂದಾಗಿ ನಡ್ಸ್ಕೊಂಡು ಹೋಗಲಿ. ಈಗ ನಾವು ಯಾವ ಥರ 28 ಜನ ಆಡಳಿತ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಅದೇ ಥರ ಮುಂಚೆ ಬಂದವರು ಇದು ಮಾಡ್ಕೊಂಡು ಹೋಗಲಿ ಅಂತ ಈ ದಿನ ಇದು ಮಾಡ್ತೀವಿ. ಕಟ್ಟಡ ಉದ್ಘಾಟನೆ ಅನ್ನೋದಕ್ಕಿಂತ ನಾವು 2021ರಲ್ಲಿ ಬಂದಾಗ ಮೊದಲನೇದಾಗಿ ಕಟ್ಟಡ ಮಾಡಬೇಕು ಅಂತಲೇ ನಾವು ನಮ್ಮ ಬಾಡಿ ಡಿಸೈಡ್ ತಗೊಳ್ತು. ಆ ಟೈಮಲ್ಲಿ ಕಟ್ಟಡಕ್ಕೆ ಜಾಗ ಆಗಲಿಲ್ಲ, ಮತ್ತು ಬಡ್ಜೆಟ್ಗೆ ಹಣ ಓದಿಸೋಕ್ಕಾಗಲಿಲ್ಲ ಅನ್ನೋವಂಥದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ 2 ವರ್ಷದಿಂದ ಇದನ್ನು ಕಟ್ಟಡಕ್ಕೆ ದುಡ್ಡು ಮೀಸಲಿಟ್ಟು ಮಾಡಬೇಕಾದ್ರೆ ಕೊಡ್ತಿ ಊರೊಳಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಆ ಜಾಗದ ಸಮಸ್ಯೆ ಆಯಿತು ಸ್ವಲ್ಪ. ಅದಕ್ಕೋಸ್ಕರ ಇಲ್ಲಿ ನಮಗೆ ಸರ್ಜಾಪುರ ಮುಖ್ಯ ರಸ್ತೆಗೆ ಹತ್ರ ಇರುತ್ತೆ, ಮತ್ತು ಎಲ್ಲ ಊರುಗಳಿಗೂ ಹತ್ರ ಇರುತ್ತೆ, ಓಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ 2 ಎಕರೆ ಜಾಗ ಸರ್ಕಾರದಂತ ಸಿಕ್ತು. ಅದರಲ್ಲಿ ಕಟ್ಟಡ ನಾವು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಸಮಯ ಸಿಕ್ಕಿದ್ದೇನೆ ಸ್ವಲ್ಪ. ಆ ಸ್ವಲ್ಪ ಸಮಯದಲ್ಲಿ ನಾವು 3.5 ತಿಂಗಳಾಯಿತು. ಆ 3.5 ತಿಂಗಳಲ್ಲಿ ನಾವು ಕಟ್ಟಡ ಮುಗಿಸಿ ಉದ್ಘಾಟನೆ ಹೋದ ತಿಂಗಳು 22ನೇ ತಾರೀಕಿಗೆ ಮಾಡಬೇಕಂತಿದ್ವಿ. ಪ್ರಿಯಾಂಕ್ ಖರ್ಗೆ ಅವರು ಡೇಟ್ ಕೊಟ್ಟಿದ್ದರು, ಮತ್ತು DK ಶಿವಕುಮಾರ್ ಅವ್ರನ್ನ ಕರೆಯೋಣ ಅಂತ ಇದು ಮಾಡಿ ಅವರು ಆ ಟೈಮಲ್ಲಿ ಮತ್ತು ಅವರು ನಮಗೆ ಡೇಟ್ ಸಿಗಲಿಲ್ಲ, ದಿನಾಂಕ ಸಿಗಲಿಲ್ಲ. ಆ ಸಿಗದಿದ್ದಕ್ಕೋಸ್ಕರ ಇವತ್ತು ಮತ್ತೆ ದಿನಾಂಕ ಕೊಟ್ಟಿದ್ದರು. ಇವತ್ತು ಕೊಟ್ಟಾಗ ಕಾರಣಾಂತರಗಳಿಂದ ಬರಲಿಲ್ಲ ಅವರು. ನೆನ್ನೆ ವಿಮಾನ ದುರಂತದ್ದು, ಅದಕ್ಕೋಸ್ಕರ ಬರಲಿಲ್ಲ. ನಾವು ಈಗ ಪಂಚಾಯತಿ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ, ಉದ್ಘಾಟನೆಯನ್ನು ಮಾಡಿದ್ದೀವಿ. ಪಂಚಾಯತಿ ಗ್ರೇಟರ್ ಬೆಂಗಳೂರು ಅಂತ ಇದ್ದಾರೆ, ಎಷ್ಟು ದಿನ ಪಂಚಾಯತಿ ಇದ್ದರೂ ಅಷ್ಟು ದಿನ ಪಂಚಾಯತಿ ಕಟ್ಟಡ ಇಲ್ಲೇ ಆಗುತ್ತೆ, ಮತ್ತು ವಾರ್ಡ್ ಆಫೀಸು ಆಗ್ಬೋದು. ಆದರೆ ಏನಿವತ್ತು ಕೊಡ್ತಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ಏನಿವತ್ತು ಇದು ಮಾಡಿದ್ದೀವಿ. ಎಷ್ಟೋ ವರ್ಷಗಳಿಂದ ಒಂದು ಮಕ್ಕಳ ಕುಟೀರ ಅಂತಲೇ ಹೇಳ್ಬೋದೇನೋ, ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಳೆ ಪಂಚಾಯತಿ ಆಫೀಸು ಕಚೇರಿ ಇದರಲ್ಲೇ ಆಡಳಿತ ನಡ್ಸ್ಕೊಂಬರ್ತಾಯಿದ್ರು. ಮತ್ತು ಮೀಟಿಂಗ್ಗಳಿಗೆ ಎಲ್ಲ 28 ಜನ ಈಗೇನು ಬಾಡಿ ಮೆಂಬರ್ಸ್ ಇದ್ದಾರೋ ಎಲ್ಲರೂ ಕುತ್ಕೊಳಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಮೀಟಿಂಗ್ ಮಾಡಬೇಕಂದ್ರೆ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾಯಿದ್ವಿ, ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾಯಿದ್ವಿ. ಮತ್ತು ಕೆಲಸ ಒಂದು ಪಂಚಾಯತಿ ಆಫೀಸಲ್ಲಿ ನಡೀತಾ ಇತ್ತು. ಎಷ್ಟೋ ವರ್ಷಗಳಿಂದ ಹೀಗೆ ಇದ್ದು, ಮತ್ತು ಸಾರ್ವಜನಿಕರು ಅಲ್ಲಿ ಆಫೀಸ್ ಹತ್ರ ಬರಬೇಕಂದ್ರೆ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಇಂಥ ಇವುಗಳಲ್ಲೂ ನಾವು ಹೊಸ ಪಂಚಾಯತಿ ಕಟ್ಟಡ ನಾವು ಕಟ್ಟಲೇಬೇಕಂತ ಒಂದು ಇದರಲ್ಲಿ ಬಾಡಿ ತೀರ್ಮಾನ ಮಾಡಿ ಸರ್ವ ಸದಸ್ಯರುಗಳ ಬಾಡಿ ತೀರ್ಮಾನ ಮಾಡಿ ಗುದ್ಲಿ ಅಂದರೆ ಶಂಕುಸ್ಥಾಪನೆ ಮಾಡಿದ್ರು, ಭೂಮಿ ಪೂಜೆ ಮಾಡಿದ್ವಿ. ಆದರೂ ಅಲ್ಲಿ ಜಾಗ ಮತ್ತೆ ನಾವು ಇನ್ನೊಂದು ಮಕ್ಕಳ ಕುಟೀರನ್ನು ನಾವು ಕಟ್ಟಬೇಕಾಗಿತ್ತು ಆ ಜಾಗದಲ್ಲಿ. ಇದರಿಂದ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಇದೇ ಸರ್ಕಾರಿ ಜಾಗ 2 ಎಕರೆ ಇತ್ತು. ಈ 2 ಎಕರೆ ಜಾಗದಲ್ಲಿ ನಮ್ಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ರವರು ಹಾಗೆ ಎಲ್ಲ ಸದಸ್ಯರುಗಳು ಒಂದು ಒಟ್ಟುಗೂಡಿ
ಈ ಜಾಗದ ವ್ಯವಸ್ಥೆಯನ್ನು ಮಾಡಿ ಇದರಲ್ಲಿ ದೊಡ್ಡ ಒಂದು ನೀವೇ ಈಗ ಎಲ್ಲರೂ ನೋಡ್ತಾ ಇದ್ದೀರಾ, ಕೊಡ್ತಿ ಗ್ರಾಮ ಪಂಚಾಯತಿ ದೊಡ್ಡ ಕಟ್ಟಡ ಆಗಿದೆ, ಎಲ್ಲದಕ್ಕೂ ಅನುಕೂಲ ಇದೆ. ಈ ಉದ್ಘಾಟನೆ ಮಾಡಿದಂತಾಗ ಕೈ ಜೋಡಿಸಿದಂತಾಗ ಎಲ್ರಿಗೂ ನಾನು ವಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಆಗಿದೆ. ಇದರ ಹಿಂದೆ ತುಂಬ ಜನಗಳ ಶ್ರಮ ಇದೆ. ಇಲ್ಲಿ ಮಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟು ಇಲ್ಲಿ ಮಾಡಬಾರ್ದು ಅಂತ ಕೆಲವರು ತೊಂದರೆ ಕೊಟ್ಟವರು ಇದ್ದಾರೆ. ಇದನ್ನು ಇಲ್ಲಿ ಮಾಡಲೇಬೇಕು, ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಕಟ್ಟಡನ ನಿರ್ಮಾಣ ಮಾಡಿರೋದು. ಇವತ್ತು ಏನು ಪಂಚಾಯಿತಿ ಕಟ್ಟಡ ಇಲ್ಲಿ ಉದ್ಘಾಟನೆ ಆಗಿದೆ, ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಆಗಬೇಕು. ಇಲ್ಲಿನ ಉನ್ನತವಾದ ಕಟ್ಟಡಗಳು, ಒಳ್ಳೊಳ್ಳೆ ಕಂಪ್ನಿಗಳು, ಪಕ್ಕದಲ್ಲೇ ಆರೋಗ್ಯ ಕೇಂದ್ರ ಇದೆ, 100 ಅಡಿ ಅಗಲದ ರಸ್ತೆ ಇದೆ, ಪಾರ್ಕಿಂಗಿಗೆ ಒಳ್ಳೆ ಜಾಗ ಇದೆ. ಮುಂದೆ ಜನಗಳು ಬಂದರೆ ಕುತ್ಕೊಳ್ಳೋದಕ್ಕೆ ಪಂಚಾಯಿತಿ ಒಳಗೆ ಬಂದರೆ ಒಬ್ಬರು ಆಚೆ ಹೋಗಬೇಕಾಗಿತ್ತು ಮೊದಲು ಪಂಚಾಯಿತಿಯಲ್ಲಿ. ಇವಾಗ ಇಲ್ಲಿ ಸುಮಾರು ಒಂದು 100 ಜನ ಒಂದೇ ಸರ್ತಿ ಬಂದ್ರೂ ಅವ್ರಿಗೆ ಸ್ಥಳಾವಕಾಶ ಇದೆ. ಸಿಬ್ಬಂದಿ ವರ್ಗಕ್ಕೆ ಒಳ್ಳೆ ಅನುಕೂಲವಾದ ಒಂದು ಜಾಗ ಇದೆ. ಮತ್ತು PDOಗೆ ಸಪ್ರೇಟವಾಗಿ ಒಂದು ಕೊಠಡಿ ಇದೆ, ಚೇರ್ಮನ್ ವೈಸ್ ಚೇರ್ಮನ್ಗೆ, ಸಭಾಂಗಣಕ್ಕೆ ಮತ್ತು ಮೀಟಿಂಗ್ ಹಾಲು ಎಲ್ಲ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಜನ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಕಷ್ಟಪಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಒಂದು ಈ ಕಟ್ಟಡ ಸದುಪಯೋಗ ಆದಾಗ ಒಂದು ಗೌರವ ಅಂತ ಸಿಕ್ಕುತ್ತೆ. ಅದಲ್ಲದೆ ಈ ಜಾಗನ ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ವಿ. ಇದು 2 ಎಕರೆ ಜಾಗ ಇತ್ತು, ಎಲ್ಲ ಸುತ್ತಲೂ ಏನು ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಭೂಕಳ್ಳರ ಹಾವಳಿ ಜಾಸ್ತಿ ಇದೆ ನಮ್ಮ ಸರ್ಜಾಪುರ ರೋಡಲ್ಲಿ. ಅದರಿಂದ ಇದನ್ನು ಅವ್ರ ಕೈಗೆ ಸಿಕ್ಕಿಸಬಾರ್ದು. ಯಾವುದೋ ಒಂದು ಒಳ್ಳೆ ಕಟ್ಟಡ ಆಗಬೇಕು, ಸರ್ಕಾರಿ ಕೆಲಸಗಳಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ ಮಡ್ಕೊಂಡು ತುಂಬ ಹತ್ತಿರವಾಗಿ ಶಾರ್ಟ್ ಟೈಮಲ್ಲಿ, ಅಂದರೆ ಇಷ್ಟು ಬೇಗ ಕಟ್ಟಡ ಮುಗಿಯುತ್ತೆ, ಇದನ್ನು ಉದ್ಘಾಟನೆ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ಅಷ್ಟು ಬೇಗ ಉದ್ಘಾಟನೆ ಮಾಡಿದ್ದಾರೆ. ಇವಾಗ ಏನು ಪ್ರಭಾರರಾಗಿದ್ದ ಮಂಜುನಾಥ್ ಆಗಲಿ, ಬಾಬು ಆಗಲಿ, ಮುಂದಿನ ಅಧ್ಯಕ್ಷರಾದಂಥ ಕೃಷ್ಣವೇಣಮ್ಮ ಆಗಲಿ, ಶಿವು ಆಗಲಿ, ರಾಮು ಆಗಲಿ, ಮತ್ತು ಎಲ್ಲ ಮೆಂಬರ್ಗಳು ಸೇರಿ ತುಂಬ ಕಷ್ಟಪಟ್ಟು ಬೇಗ ಮುಗಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಈ ಕಟ್ಟಡ ಮೂಲೆಗೆ ಬೀಳಿದಿರ ಪಂಚಾಯತಿ ಆದಮೇಲೆ ಬ್ರಿಗೇಡ್ ಏನು ಗ್ರೇಟರ್ ಬೆಂಗಳೂರು ಅಂತ ಆಗ್ತಾ ಇದೆ, ಅದಾದಾಗ ಇಂಥ ಕಟ್ಟಡ ಒಂದು ವ್ಯವಸ್ಥಿತವಾಗಿರೋದನ್ನು ನೋಡಿ ಒಂದು BBMP ಆಫೀಸು ಇಲ್ಲೇ ಬದಲಿ ಅಂತ ಆಶಿಸ್ತಾ ಈ ಕಟ್ಟಡನ ಎಲ್ಲರೂ ಕೆಲಸಗಾರರಿಗಾಗಲಿ ದಾನಿಗಳಿಗಾಗಲಿ ಯಾರಾದರೂ ದಾನ ಕೊಟ್ಟಿದ್ರೆ ಗೊತ್ತಿಲ್ಲ, ಪಂಚಾಯಿತಿ ದುಡ್ಡಿಂದನೇ ವರ್ಗ ಒಂದರಲ್ಲೇ ಖರ್ಚು ಮಾಡಿದ್ದಾರೆ. ಯಾರ ಹತ್ರ ದಾನಿಗಳಿಲ್ಲ. ಎಲ್ಲ ಸಹಕಾರ ಕೊಟ್ಟು ಎಲ್ಲ ಜನಗಳು ದುಡ್ಡು ಹಾಕಿ ಮಾಡಿದ್ದೀವಿ. ಅದು ಎಲ್ಲ ಸದುಪಯೋಗ ಜನಗಳಿಗಾಗಲಿ ಅಂತ ಆಶಿಸ್ತಾ ಈ 2 ಮಾತನ್ನು ಮುಗಿಸ್ತೀವಿ. ಕೊಡ್ತಿ ಗ್ರಾಮ ಪಂಚಾಯತಿಯ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ಆಗಮಿಸಿ ನಮ್ಮೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು, ಸದಸ್ಯರಿಗೆ ಶುಭಾಶಯ ಕೋರಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತೀನಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿಚಾರಗಳನ್ನು ಸವಿಸ್ತಾರವಾಗಿ ಬಿತ್ತರ ಮಾಡತಕ್ಕಂಥ ನಿಮ್ಮ ಮಾಧ್ಯಮದವರಿಗೂ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ಇಷ್ಟೊತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಮುಖಂಡರುಗಳೆಲ್ಲ ನಿಮ್ಗೆ ಹೇಳಿದ್ರು, ಏನು ಈ ದಿನ ನಾವು ಪಂಚಾಯಿತಿಯ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ. ನಮಗಂತೂ ಭಾಳಷ್ಟು ಖುಷಿ ಆಗ್ತಿದೆ. ಈ ಕಾರ್ಯಕ್ರಮನ ನಾವು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಮತ್ತು ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ್ ನಿಂಬಾವಳಿ ಸಾಹೇಬರು ಮೇಡಮ್ ಅವರು ಎಲ್ಲರನ್ನು ಕರೆದು ನಾವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದು ಮಾಡಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ಬದಲಾವಣೆ ಆಗಿದೆ. ಇನ್ನೊಂದು 15 ದಿವಸದಲ್ಲಿ ಇಡೀ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೇಳ್ತೀನಿ, ನಾನು ನೋಡಿದ ಮಟ್ಟಿಗೆ ಯಾವುದೇ ಗ್ರಾಮ ಪಂಚಾಯಿತಿಯ ಮುಂಭಾಗ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ ಅಂತ ನಾನಾದರೂ ಅಂದ್ಕೊಳ್ತೀನಿ. ಅದನ್ನು ವಿಜೃಂಭಣೆಯಾಗಿ ಮತ್ತು ಇನ್ನು ಸರ್ಕಾರದ ಸವಲತ್ತುಗಳು ಏನು ನಮ್ಮ ಹೈನುಗಾರಿಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಲೀಟ್ರಿಗೆ 6 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡೋದು ಇರ್ಬೋದು, ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆ, ಮತ್ತು
ಅಂಗವಿಕಲರಿಗೆ ಮಾಸಾಶನ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡ್ತಕ್ಕಂಥ, ಮತ್ತು ಒಂದು ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ಆರೋಗ್ಯ ಕವಚ ಅಂತೇಳಿ ನಮ್ಮ ಗೋರ್ಮೆಂಟ್ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ವರ್ಗ 1ರ ಸಂಪನ್ಮೂಲ ಏನು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವೋ ಅದರಿಂದ ಒಂದು ಆಂಬುಲೆನ್ಸು ಮತ್ತು ಏನು ವಿದ್ಯುತ್ ಚಿತಾಗಾರ, ನಮ್ಮಲ್ಲಿ ಈಗ ಸ್ಮಶಾನಗಳು ಜಾಸ್ತಿ ಕಮ್ಮಿ ಆಗ್ತಾಯಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದ್ದಾರೆ, ಸ್ಮಶಾನ ಕಮ್ಮಿ ಆಗ್ತಾಯಿದೆ. ಅದರಿಂದ ನಮ್ಮ ಕೊಡತಿ ಗ್ರಾಮ ಪಂಚಾಯತಿಯ ಭಾಗದಲ್ಲಿ ಒಂದು ವಿದ್ಯುತ್ ಚಿತಾಗಾರವನ್ನು ಮಾಡಬೇಕಂತೇಳಿ ನಾವು ಆಕ್ಷನ್ ಪ್ಲ್ಯಾನ್ ಎಲ್ಲ ಅಪ್ರೂವಲ್ ಮಾಡಿಕೊಂಡು ದುಡ್ಡನ್ನು ಮೀಸಲಿಟ್ಟಿದ್ದೀವಿ. ಇದನ್ನೆಲ್ಲ ಸರ್ಕಾರದ ಸಚಿವರು ಮತ್ತು ನಮ್ಮ ಶಾಸಕರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯಿಂದ, ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರಿಸಬೇಕಂತ ಹೇಳ್ತೀವಿ. ಆ ಕಾರ್ಯಕ್ರಮಕ್ಕೂ ನಿಮಗೆಲ್ಲರಿಗೂ ಆಹ್ವಾನ ಕೊಡ್ತೀವಿ. ನೀವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ತಾ, ಈ ನೂತನ ಕಟ್ಟಡಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಪ್ರೋತ್ಸಾಹಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳು ಪಕ್ಷಭೇದ ಮರೆತು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಭಾವಿಸ್ತೀನಿ. ಏನು ಇಷ್ಟೊತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಮೆಂಬರ್ಸ್ ಹೇಳ್ತಾಯಿದ್ರು, ಏನು 2.5 ತಿಂಗಳು ಇಲ್ಲ 3.5 ತಿಂಗಳಾಯಿತು ಕಾರ್ಯಕ್ರಮ ಇದು ನಾವು ಬಿಲ್ಡಿಂಗ್ ಶುರು ಮಾಡಿ. ಈ 3.5 ತಿಂಗಳಲ್ಲಿ ಬಿಲ್ಡಿಂಗ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ 28 ಜನ ಸದಸ್ಯರುಗಳ ಸಪೋರ್ಟು, ಮತ್ತು ನಾವು ಸಾಮಾನ್ಯ ಸಭೆಯಲ್ಲಿ ಬಿಲ್ಡಿಂಗ್ ಉಸ್ತುವಾರಿ ಅಂತೇಳಿ ನಮ್ಮ ಸದಸ್ಯರಿಗೊಬ್ಬರು ಕೊಟ್ವಿ. ಅವರು ಗಾರೆ ಕೆಲಸ ಮೇಸ್ತ್ರಿನೂ ಮಾಡ್ತಾರೆ, ಸೆಂಟ್ರಿಂಗ್ ಹೊಡಿತಾರೆ, ನಮ್ಮ ನಂಜುಂಡ ರೆಡ್ಡಿಯವರು. ಅವರ ಎಫರ್ಟಿಂದ ಇವತ್ತು 3.5 ತಿಂಗಳಲ್ಲಿ ನಮ್ಮ ಬಿಲ್ಡಿಂಗ್ ಆಗಿದೆ. ಅವ್ರಿಗೂ ನಾನು ವಂದನೆಗಳನ್ನ ನಡೆಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.